ಒಂದು ಅಂಗಡಿಯಲ್ಲಿ, ದಿನಸಿ ಅಂಗಡಿಯಲ್ಲಿ ಒಬ್ಬ ಮಾಲೀಕ, ಆತನ ಕೈಯೊಳಗಡೆ ನಾನೊಂದು ಆಳು. ಕಸ್ಟಮರ್ಸ್ ಅಲ್ಲಿ ಬರ್ತಾರೆ, ಗಿರಾಕಿಗಳು ಬರ್ತಾರೆ. ಅವರೊಂದು 5 kg ಸಕ್ಕರೆ ಕೊಡಿ ಅಂತ ಮಾಲೀಕನ ಕೇಳೋದಿಲ್ಲ, ಅಲ್ಲಿರುವ ಕೂಲಿಯನ್ನ ಕೇಳ್ತಾರೆ. ಅವನೇ ಬಂದು ಕೇಳ್ತಾನೆ, ನಿಮ್ಗೇನು ಬೇಕಮ್ಮ, ನಿಮ್ಗೇನು ಬೇಕಮ್ಮ, ಏನು ಅವನದೇ ಅವನೇ ಅಂಗಡಿ ಅನ್ನೋ ಥರದಲ್ಲಿ ಅವನು ಫುಲ್ ಫೀಲ್ ಆಗ್ತಿರ್ತಾನೆ. ಮಾಲೀಕನ ಸೈಡ್ಲ ನಾವು ಸುಮ್ಮನೆ ಗಲ್ಲೆ ಪಟ್ಟಿಗೆಲ್ಲಿ ಕೂತಿರ್ತಾನೆ, ಏನೋ ಲೆಕ್ಕ ಬರ್ಕೋ ಅಂತ. ಇವು ಫುಲ್ ದರ್ಬಾರ್ ಅಂಗಡಿನೇ ನಂದು ಅನ್ನೋ ಥರ ಒಂದಿಬ್ಬರು ಕೂಲಿಗಳು ಇರ್ತಾರಲ್ಲ. ಸುಮ್ಮನೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಯಾರು ಶ್ರೇಷ್ಠ ಕನಿಷ್ಠ ಸಣ್ಣವರು ದೊಡ್ಡವರಲ್ಲ. ಅವ್ನು ಬರ್ತಾನೆ, ಏನು ಬೇಕು ನಿಮಗೆ? ಇವ್ರು ಹೇಳ್ತಾರೆ, ಒಂದು 5 kg ಸಕ್ಕರೆ ಕೊಡಪ್ಪ, ಒಂದು 2 kg ಬೆಲ್ಲ ಕೊಡಪ್ಪ, ಒಂದು 2 kg ಎಣ್ಣೆ ಕೊಡಪ್ಪ. ಕಿರಾಣಿ ಅಂಗಡಿ ಇದು ನಾನು ಹೇಳ್ತಾರೆ, ದಿನಸಿ ಅಂಗಡಿಯಲ್ಲಿ. ಅವನು ತಂದು ತಲೆನೇ ಕೆಡ್ಸ್ಕೊಳ್ಳೋದು. ಒಂದು ಚೀಲ ಆಯ್ತಾ, ಇನ್ನೊಂದು ಚೀಲ ಹೊತ್ಕೊಂಡು ಬರ್ತಾನೆ, ಬಿಚ್ಚುತ್ತಾನೆ, ಓಪನ್ ಮಾಡ್ತಾನೆ, ಕೊಡ್ತಾ ಇರ್ತಾನೆ. ಕೇಳಂಗೆ ಇಲ್ಲ ಮಾಲೀಕ, ಅಲ್ಲೇ ಕುಂತರು ತಲೆ ಕೆಡಿಸ್ಕೊಳಂಗಿಲ್ಲ. 5 kg ಬೇಕಾದ ತಗೊಂಡೋಗು, 2 kg ಬೆಲ್ಲ ತಗೊಂಡೋಗು, 2 kg ಎಣ್ಣೆ ತಗೊಂಡೋಗು. ಈಗ ಅಲ್ಲಿ ಅವನಿಗೇನಾದರೂ ನಾನು ಕೊಡ್ತಾ ಇದ್ದೀನಿ ಅನ್ನೋ ಭಾವ ಇದೆಯಾ? ನಂದು ಕೊಡ್ತಾ ಇದ್ದೀನಿ ಅನ್ನೋ ಭಾವ ಇದೆಯಾ? ಇಲ್ಲ. ಯಾಕಂದ್ರೆ ಅಂಗಡಿಗೆ ಮಾಲೀಕ ನಾನಲ್ಲ ಅಂತ ಗೊತ್ತಿದೆ ಅವನಿಗೆ. ಮಾಲೀಕ ಆತನೇ, ಇಲ್ಲಿರುವಂಥ ವಸ್ತುಗಳೆಲ್ಲ ಆತನದ್ದೇ, ನನ್ನನ್ನು ಕೊಡ್ಲಿಕ್ಕೆ ಮಾತ್ರ ನಿಮಿತ್ತ ಮಾಡಿದ್ದಾನೆ, ಅದಕ್ಕೂ ನನಗೂ ಕೂಲಿ ಕೊಡ್ತಾನೆ. ಈ ಭಾವ ಇದ್ದಾಗ ಅಲ್ಲಿ ನಂದು ಅನ್ನುವ ಅಧಿಕಾರ ಏನಾಯಿತು? ಸಂಪೂರ್ಣವಾಗಿ ಸತ್ತು ಹೋಯಿತು. ಇರದೇ ಇಲ್ಲ ಆತನಿಗೆ ಭಾವ. ಅವರು 1000 ಜನಕ್ಕೆ ಕೊಟ್ಟಿದ್ರು ಕೂಡ ನಂದು ಅನ್ನುವ ಭಾವ ಅಲ್ಲಿ ಬರುವುದಿಲ್ಲ. ಯಾಕಂದ್ರೆ ಅಲ್ಲಿ ಮಾಲೀಕ ಒಬ್ಬ ಕೂತಿದ್ದಾನೆ, ಆತನ ಅಂಗಡಿಯೊಳಗಡೆ ನಾನೊಬ್ಬ ಕೂಲಿ ಅಂತ ಗೊತ್ತಿದೆ. ಹೇಗೋ ಹಾಗೆ ಈ ಸೃಷ್ಟಿಯೊಳಗಡೆ ಇಲ್ಲಿರುವುದೆಲ್ಲವೂ ಕೂಡ ಆತನದೇ. ಇಲ್ಲಿ ನಾನು ಯಾರಿಗೆ ಏನು ಕೊಟ್ಟಿದ್ರು, ತನುವೋ ಮನವೋ ಧನವೋ ಶ್ವಾಸವೋ ಸಮಯವೋ ಸಂಕಲ್ಪ, ನಾನು ಇಲ್ಲಿ ಏನೂ ಕೂಡ ಕೊಟ್ಟಿದ್ರು ಅದು ನನ್ನದು ಅಲ್ಲ. ನಾನು ಇಲ್ಲಿದ್ರೆ ಗೊತ್ತಾಗತ್ತೆ ನಾನು ಕೂಲಿ, ನಾನು ನಿಮಿತ್ತ ಅಂತ. ಇಲ್ಲಿ ಬಂದ್ರೆ ಗೊತ್ತಾಗಲ್ಲ, ಇದು ನಂದು ಮನೆ, ಇದು ನಂದು ಆಸ್ತಿ, ಇದು ನಾನು ಸಂಪಾದನೆ ಮಾಡಿದ್ದು ಅಂತ ಬರುತ್ತೆ. ಎಲ್ಲಿ? ದೇಹ ಅಭಿಮಾನದಲ್ಲಿ ಬಂದ್ರೆ. ನನ್ನ ಶರೀರ ನಾನು ಇಷ್ಟೊತ್ತು ಸೇವೆ ಮಾಡಿದ್ದೀನಿ, 1 ಗಂಟೆ ಸೇವೆ, ನಾನು ಯಜ್ಞ ಸೇವೆ ಮಾಡಿದ್ದೀನಿ, ಸೆಂಟ್ರಲ್ಲಿ ಸೇವೆ ಮಾಡಿದ್ದೀನಿ ಅನ್ನೋ ಭಾವ ಬರುತ್ತೆ. ಅಕ್ಕೋರೆ ನಾನು ಕೊಟ್ಟಿದ್ದ ಕೆಲಸ ನಾನು ಮಾಡಿಬಿಟ್ಟಿದ್ದೀನಿ ಅಂದ್ವಿ ಅಂದರೆ ನಾನು ದೇಹಾಭಿಮಾನದೊಳಗಡೆ ಇದ್ದೆ, ನಾನು ಮಾಡಿದೆ ಅನ್ನೋ ಭಾವ. ನೀವಿಲ್ಲಿದ್ರೆ ಇದೆಲ್ಲ ಮಾಲೀಕನದ್ದು. ಕೈ, ಕಣ್ಣು, ಕಾಲು, ಸಮಯ, ಶ್ವಾಸ, ಸಂಕಲ್ಪ ಎಲ್ಲ ಮಾಲೀಕನದ್ದು. ಆ ಕೂಲಿ ಹೆಂಗ ತುಂಬಿ ಕೊಟ್ಟ ಹಂಗೆ ಸೆಂಟ್ರಲ್ಲಿ ಕೈ ಬೇಕಾ ಬಳಸ್ಕೊಂಡ್ರು, ಕಾಲು ಬೇಕಾ ಬಳಸ್ಕೊಂಡ, ಕೊಟ್ಟ. ಯಾಕೆ? ನಿಮಿತ್ತಾಗಿ ಕೊಟ್ಟ. ಅವನದಲ್ಲ ಇದು, ಆತ್ಮದ್ದಲ್ಲ ಇದು, ಮಾಲೀಕನದ್ದು ಇದೆಲ್ಲ. ಇಲ್ಲೇನೋ ಒಂದಷ್ಟು ಬೇಕಿತ್ತು ಅಂತ ಅವರಿಗೆ. ಕೈ ಕೆಲವರಿಗೆ ಬೇಕಿತ್ತು, ಕಣ್ಣು ಕೆಲವರಿಗೆ ಬೇಕಿತ್ತು, ಸೇವೆ ಮಾಡಲಿಕ್ಕೆ ಕೊಟ್ಟಿದ್ದ. ಮಾಲೀಕನಿಗೆ ಕೊಟ್ಟೆ, ನಾನು ಮಾಡೀನಿ ಅಂತ ಎಲ್ಲಿ ಬರ್ತಿಲ್ಲ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ತನು ಸೇವೆ ಮಾಡಿದ್ರು ನಾನು ಮಾಡಿದಂಗಲ್ಲ, ಧನ ಸೇವೆ ಮಾಡಿದ್ರು ನಾನು ಮಾಡಿದಂಗಿಲ್ಲ, ನಂದಲ್ಲ ಅದು, ಅದರ ಮೇಲೆ ನನಗೆ ಅಧಿಕಾರ ಇಲ್ಲ. ಶ್ವಾಸ ಅಧಿಕಾರ ಇಲ್ಲ, ಸಮಯ ಅಧಿಕಾರ ಇಲ್ಲ, ಸಂಕಲ್ಪ ಅಧಿಕಾರ ಇಲ್ಲ. ಏನಿದೆ ನಿಂದು? ಏನೇನಿಲ್ಲ. ನಿಮಿತ್ತ ನೀನು ಕೂಲಿ, ಆತನೇ ಇಲ್ಲೆಲ್ಲ ಮಾಲಿ. ಆತ ಎಲ್ಲಿ ಅವಶ್ಯಕತೆ ಅವಕಾಶಗಳಿದೆಯೋ ಅವ್ರು ಏನು ಡಿಮ್ಯಾಂಡ್ ಮಾಡ್ತಾರೋ ಕಸ್ಟಮರ್, ತನು ಕೇಳ್ತಾರೋ, ಮನ ಕೇಳ್ತಾರೋ, ಧನ ಕೇಳ್ತಾರೋ, ಸಮಯ ಕೇಳ್ತಾರೋ, ಸಂಕಲ್ಪ ಕೇಳ್ತಾರೋ, ಇಲ್ಲಿದ್ದುಕೊಂಡು ಇದು ಮಾಲೀಕನ ತರ ನೀನು ಕೊಟ್ಟಿದೀಯ ಅಷ್ಟೇ. ಕೊಟ್ಟಿದೀಯಾ? ಇಲ್ಲಿ ನಿನ್ನದು ಅನ್ನೋ ಭಾವ ಬರಬಾರ್ದು, ನಂದು ಅನ್ನೋ ಅಧಿಕಾರ ಇರಬಾರ್ದು. ಸುಸ್ತಾಯ್ತು ಅಂತ ನೀನು ತಲೆ ಕೆಡಿಸ್ಕೊಳ್ಳುವಂಗ ಅಲ್ಲಿದ್ದಾನೆ ಮಾಲಿ, ನೋಡ್ಕೋತಾನೆ, ಮಾಡ್ತಾ ಇರ್ಬೇಕು, ಕೊಡ್ತಾ ಇರ್ಬೇಕು. ಯಾಕಂದ್ರೆ ಇದು ಆತನದ್ದು, ಇದು ಸಾಧನ, ಇದಕ್ಕೇನು ನೋವೇ ಇಲ್ಲ. ಇದಕ್ಕೆ ಆ ಭಾವದಲ್ಲಿ ನೀವು ಮಾಡಿದ್ರೆ ಇದು ನೋಯೋದಿಲ್ಲ. ಇದು ಸಾಧನ ತರ. ಈ ಚೇರನ್ನು ಬಳಸ್ಕೊಂಡು ಈಗ ನಾನು ಕೂತಿದ್ದೀನಿ ಅಂದ್ರೆ ಇದನ್ನು ಎಷ್ಟೊತ್ತು ನಾನು ಬಳಸ್ಕೊಂಡ್ರೆ ಅದು ನೋವಾಯ್ತು ಎದ್ದು ಹೋಗು ಅಂತ ಹೇಳೋದಿಲ್ಲ. ಯಾಕೆ? ಅದು ಜಡ.
ಅದು ನಂದಾಗಿದ್ದುಕೊಂಡು ಅದರ ಮೇಲೆ ಬೇರೆಯವರು ಕೂತಿದ್ರೆ ಅದನ್ನು ಎಬ್ಬಿಸ್ತೀನಿ ನಾನು, ಆದ್ರೆ ಅದು ಯಾವತ್ತೂ ಹೇಳೋದಿಲ್ಲ. ಅಂದೊಂದು ಅಧಿಕಾರ ಎಬ್ಬಿಸಬಹುದು ಯಾರನ್ನಾದ್ರೂ ಬೇಕಾದ್ರೆ, ಅದು ಎಬ್ಬಿಸೋದಿಲ್ಲ. ಹೇಗೋ ಹಾಗೆ ಈ ಶರೀರ ಅದಕ್ಕೂ ನೋವಿಲ್ಲ, ಮನಸ್ಸು ಅದಕ್ಕೂ ನೋವಿಲ್ಲ, ಸಂಕಲ್ಪ ಅದಕ್ಕೆ ನೋವಿಲ್ಲ. ನಂದು ಅನ್ನುವ ಅಧಿಕಾರ ಏನಿದೆ ಅದು ಎಬ್ಬಿಸ್ತಾ ಇದೆ, ಅದು ನೋವು ಕೊಡ್ತಾ ಇದೆ. ನಂದು ಅನ್ಕೊಂಡಿರೋದಕ್ಕೆ ಅದು ನೋವು ಅನ್ನಿಸ್ತಾ ಇದೆ. ಅಯ್ಯೋ ಇಷ್ಟೊತ್ತು ಸೇವೆ ಮಾಡಿಬಿಟ್ಟಿದ್ದೀನಿ ನಂದು ಅಂದ್ಕೊಂಡಿದ್ದಕ್ಕೆ, ಇಷ್ಟೊತ್ತು ಸೆಂಟ್ರಲ್ಲಿ ಇದ್ದು ಬಿಟ್ಟಿದ್ದೀನಿ, ಆಫೀಸಿಗೆ ಹೋದಾಗ ಒಂದು ಅರ್ಧ ಗಂಟೆ ಇದ್ದು ಬಿಟ್ರೆ ಇಷ್ಟೊತ್ತು ಆಫೀಸಲ್ಲಿ ಇದ್ದು ಬಿಟ್ಟಿದ್ದೀನಿ ಹೆಚ್ಚಿಗೆ. ನಂದು ಅಂದ್ಕೊಂಡಿವೆಲ್ಲ ಶರೀರ, ನಂದು ಅಂದುಕೊಂಡಿವೆಲ್ಲ ಮನಸ್ಸು, ನಂದು ಅಂದುಕೊಂಡಿವೆಲ್ಲ ಸಮಯ, ನಂದು ಅಂದುಕೊಂಡಿವೆಲ್ಲ ಸಂಕಲ್ಪ. ಅದಕ್ಕೋಸ್ಕರ ಆ ಅಧಿಕಾರ ನನಗೆ ನೋವು ಕೊಟ್ಟುತ್ತದೆ ಹೊರತಾಗಿ ಇದಕ್ಕೇನು ಆಗೋದಿಲ್ಲ.